ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಈ ಸಲ ಯಾರು ಕಂಟೆಸ್ಟೆಂಟ್ ಆಗಿ ಬರಬೇಕು? ಅದೇ ದರ್ಶನ್ ಸರ್ ಇನ್ನೊಬ್ಬ ಬಟ್ ಬಿಗ್ ಬಾಸ್ ಪರಿಚಯ ಮಾಡಿದೆ. ಕನ್ನಡದಲ್ಲಿ ಫುಲ್ ಪಾಪ್ಯುಲರ್ ಆಗಿದ್ದಾರೆ, ಅದಕ್ಕೆ ಒಂದು ಚಾನ್ಸ್ ಸಿಗಲಿ ಅಂತ. ನಾರ್ಮಲ್ ಜನ ಈಗ ಫಾರ್ಮರ್ಸ್ ಬಂದಿದ್ರಲ್ಲ. ನಮಸ್ತೆ ಸರ್, ನಿಮ್ಮ ಹೆಸರು? ಸುತೇಶ್ ಅಂತ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಈ ಸಲ ಯಾರು ಕಂಟೆಸ್ಟೆಂಟ್ ಆಗಿ ಬರಬೇಕು? ಡಾಕ್ಟರ್ ಬ್ರೋ ಇದಾರಲ್ಲ ಅವರೇ ಬಂದು ಇನ್ಯಾರು ಬರಬೇಕು? ಅಷ್ಟೇ. ನಮ್ಮ ಮೈನ್ ಥಾಟ್ ಅಲ್ಲಿ ಇರೋದೇ ಅವರು. ಯಾಕೆ? ಏನಕ್ಕೆ ಅಂದ್ರೆ ಕಂಟೆಂಟ್ ಇಲ್ದಿರ ಎಷ್ಟೋ ಜನ ಬಂದು ಹೋಗಿದ್ದಾರೆ. ಇವರಾದ್ರೂ ಇದ್ರೆ ಒಂದು ಕಂಟೆಂಟ್ ಇರುತ್ತೆ, ನೋಡೋರಿಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಅದಕ್ಕೋಸ್ಕರ ಡಾಕ್ಟರ್ ಬ್ರೋ ಮೇಲೆ ಯಾಕಷ್ಟು ನಿಮಗೆ? ಅವ್ರವ್ರ ವಿಡಿಯೋಗಳನ್ನ ನೋಡಿ ಸ್ವಲ್ಪ ಇನ್ಸ್ಪಿರೇಷನ್ ಆಗಿದ್ದೀವಿ. ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾರೆ. ಅದಕ್ಕೆ ಇವಾಗಿನ ಯೂತ್ಗಳಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ ಅಷ್ಟೇ. ಯಾರು ಬರಬೇಕು ನಿಮ್ಮ ಪ್ರಕಾರ? ಡಾಕ್ಟರ್ ಬ್ರೋ ಅವರು. ಡಾಕ್ಟರ್ ಬ್ರೋ ಏನು ಹೇಳ್ತೀರಾ? ಬನ್ನಿ, ಬೆಸ್ಟ್ ಆಫ್ ಲಕ್ ಸರ್. ಸೆಲೆಕ್ಟ್ ಆಗಿ ಬಂದು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡಿ ಅಂತ ಹೇಳ್ತೀವಿ. ಯಾಕೆ ನೋಡಲ್ಲ? ನಂಗೆ ಇಷ್ಟ ಇಲ್ಲ. ಇವಾಗ ಯಾರ್ಯಾರು ಕಾಂಪಿಟೇಟರ್ಸ್ ಬರ್ತಿದ್ದಾರೆ ಅನ್ನೋದು ಫಸ್ಟ್ ಆಗಿ ನಂಗೆ ಗೊತ್ತಿಲ್ಲ ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ಬರ್ತಿದ್ದಾರೆ ಅಂತ. ಬಟ್ ಬರಬೇಕು ಅಂತ ಅಂದರೆ ಈ ಸೀರಿಯಲ್ಸು ಅವ್ರನ್ನೆಲ್ಲ ಬಿಟ್ಟು ನಾರ್ಮಲ್ ಜನಗಳಿರ್ತಾರಲ್ಲ ಅವ್ರು ಬರಬೇಕಂತ ಅಷ್ಟೇ ಹೇಳ್ತೀನಿ. ಅಂದ್ರೆ ನಾರ್ಮಲ್ ಜನ ಯಾರು ಥರ? ನಾರ್ಮಲ್ ಜನ ನಂದೀಗ ಫಾರ್ಮರ್ಸ್ ಬಂದಿದ್ರಲ್ಲ ಒಬ್ಬೊಬ್ಬರು, ಅದೇ ಥರನೇ ಎಲ್ಲ ಫಾರ್ಮರ್ಸ್ ಆಗಿರ್ಬೋದು. ಒಂದೊಂದು ಗ್ರೂಪಿಂದ, ಒಂದು ಫಾರ್ಮರ್ಸಿಂದ ಬಂದಿರ್ಬೋದು, ಇಲ್ಲ ಅಂದರೆ ಒಂದು ಈಗ ನಾರ್ಮಲ್ ಆಗಿ ಇದು ರೈತರು ಅಲ್ಲದೆ ಇವಾಗ ಕೂಲಿ ಕೆಲಸ ಮಾಡ್ಕೊಂಡು ವರ್ಕ್ ಮಾಡ್ತಿದ್ರಲ್ಲ ಆ ಥರ ಬರೋದು. ಆ ಥರ ಎಲ್ಲ ಬಂದು ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅವ್ರಿಗೆ ಹೆಲ್ಪ್ ಆಗುತ್ತಲ್ವಾ. ಸೊ ಅದರಿಂದ ಬಂದು ಅವರು ಆಟ ಆಡಿ ಗೆದ್ದರೆ ಅವ್ರಿಗೆ ಜೀವನದಲ್ಲಿ ಒಳ್ಳೇದಾಗುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಇನೋವೇಟಿವ್ ಆಗಿ ಇರಬೇಕು. ಇವಾಗ ಬಿಗ್ ಬಾಸ್ ಏನಂದ್ರೆ ನಾರ್ಮಲ್ ಆಗಿ ಇರೋ ಥರದ್ದೇನು ಬೇಡ ಅಲ್ವಾ. ಅದಕ್ಕೇ ಇವಾಗ ಫಾರ್ಮಸಿ ಯಾರ್ಯಾರು ಎಷ್ಟು ಕಷ್ಟಪಡ್ತಿದ್ದಾರೆ ಆ ಥರ ಜನಗಳನ್ನ ನೋಡಿ ಫೈಂಡ್ ಔಟ್ ಮಾಡಿದ್ರೆ ಒಳ್ಳೇದಂತ ಹೇಳ್ತೀನಿ ಅಷ್ಟೇ. ಓಕೆ ಸರ್, ಸೂಪರ್. ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ 11ಗೆ ಈ ಸಲ ಯಾರ್ಯಾರು ಬರಬೇಕು ಸರ್? ಡಾಕ್ಟರ್ ಬ್ರೋ ಬಂದರೆ ಚೆನ್ನಾಗಿರುತ್ತೆ. ಡಾಕ್ಟರ್ ಬ್ರೋ ಬಂದ್ರೆ ಚೆನ್ನಾಗಿ. ಯಾಕೆ? ನಾನು ನೋಡ್ತಾ ಇರ್ತೀನಿ ಅವ್ರ ವಿಡಿಯೋಗಳು, ಲೈಕ್ ಮಾಡ್ತಾ ಇರ್ತೀನಿ, ಚೆನ್ನಾಗಿ ತೋರಿಸ್ತಾರೆ ಬೇರೆ ದೇಶದೆಲ್ಲ. ಅವ್ರು ಬಂದರೆ ಇಷ್ಟ ಆಯಿತು. ನಿಮ್ಮ ಪ್ರಕಾರ ಡಾಕ್ಟರ್ ಬ್ರೋ. ಡಾಕ್ಟರ್ ಹಾಯ್ ಹಾಯ್, ನಿನ್ನ ಹೆಸರು? ಸ್ಕಂದ. ನಿನ್ನ ಹೆಸರು? ಬೆನಿ ಪ್ರಸಾದ್. ನಿನ್ನ ಹೆಸರು? ರಾಘವ್. ಮಿನಿ ಪ್ರಸಾದ. ಬೆನಿ ಪ್ರಸಾದ್. ತೇಜಸ್ ಗೌಡ. ನಿನ್ನ ಹೆಸರು? ಪ್ರತಿಕೆಂಬ್ರ. ಬರೋಬ್ಬರ ಐಸ್ ಕ್ರೀಮ್. ನಿನ್ನ ಹೆಸರೇನು? ಕಿಶನ್. ಕಿಶನ್. ಓಕೆ, ನಿಮ್ಮ ಪ್ರಕಾರ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಾ ಬಿಗ್ ಬಾಸ್? ಓಕೆ, ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಬರಬೇಕು? ಡಾಕ್ಟರ್ ಬ್ರೋ. ಡಾಕ್ಟರ್ ಬ್ರೋ. ಯಾಕೆ? ಅವರು ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾರೆ. ಏನು? ಫುಲ್ ಮಜಾ ಎಂಟರ್ಟೈನಿಂಗ್ ಆಗಿರುತ್ತೆ ಅವ್ರ ವಿಡಿಯೋ. ಎಂಟರ್ಟೈನಿಂಗ್ ಆಗಿ ಮತ್ತೆ ಎಲ್ಲ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತಾರೆ. ಅದಕ್ಕೆ ಬಿಗ್ ಬಾಸ್ ಮನೇನು ತುಂಬಾ ದೊಡ್ಡದಾಗಿದೆ, ಏನ್ ಎಕ್ಸ್ಪ್ಲೋರ್ ಮಾಡ್ತಾರೆ ನೋಡೋದ. ಓಕೆ, ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಡಾಕ್ಟರ್ ಬ್ರೋ. ಎಲ್ಲರ ಪ್ರಕಾರ ಡಾಕ್ಟರ್ ಬ್ರೋ. ಇನ್ಯಾರು ಇಲ್ವಾ ಮೈಂಡ್ ಅಲ್ಲಿ? ಯಾರು ಇಲ್ಲ, ಎಲ್ಲರೂ ಸಬ್ಸ್ಕ್ರೈಬರ್ಸ್. ಅದೇ ದರ್ಶನ್ ತರ ಇನ್ನೊಬ್ರು ಇದ್ರಲ್ಲ. ಯಾರು? 10 ರೂಪಾಯಿ. ದರ್ಶನ್ ತರ ಇನ್ನೊಬ್ರು ಅವರಲ್ಲ. ಯಾರು? ಗೊತ್ತಿಲ್ಲ ಅವ್ರ ಹೆಸರು. 10 ರೂಪಾಯಿ ಆಯ್ತು. ಯಾರು? ದರ್ಶನ್ ಬರ್ಬೇಕಾ? ಅವರಲ್ಲ, ಅವ್ರ ತರ ಇನ್ನೊಬ್ರು ಏನೋ ಏನಿಲ್ಲ. ಕನ್ನಡದಲ್ಲಿ ಫುಲ್ ಪಾಪ್ಯುಲರ್ ಆಗಿದ್ದಾರೆ, ಅದಕ್ಕೆ ಒಂದು ಚಾನ್ಸ್ ಸಿಗಲಿ ಅಂತ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಒಂದು ಚಾನ್ಸ್ ಸಿಗಲಿ ಅಂತ ಡಾಕ್ಟರ್ ಬ್ರೋ ಬರಬೇಕು. ಓಕೆ, ನಮಸ್ತೆ, ನಿಮ್ಮ ಹೆಸರು? ರಾಕೇಶ್ ಅಂತ. ರಾಕೇಶ್ ಅಂತ. ಸರ್, ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಕಂಟೆಸ್ಟೆಂಟ್ ಬರಬೇಕು? ಕಂಟೆಸ್ಟೆಂಟ್ಸ್ ಈಗ ಮೋಸ್ಟ್ ಆಫ್ ಈಗಿರೋ ಇದ್ರ ಸಿಚುವೇಶನ್ ಅಲ್ಲಿ ಡಾಕ್ಟರ್ ಬ್ರೋನೇ ಬಂದ್ರೆ ಚಂದ. ಯಾಕೆ ಸರ್? ಸರ್ ಅಂದ್ರೆ ಅವರು ಹೊರಗಡೆ ಎಲ್ಲ ಹೋಗಿ ಪಬ್ಲಿಕ್ ಎಲ್ಲ ಎಲ್ಲರಿಗೂ ತೋರಿಸ್ತಿದ್ದಾರೆ. ಏನಂದ್ರೆ ಯಾವ ಥರ ಅಂದರೆ ಹೊರಗಡೆ ಯಾರು ಹೋಗೋಕ್ಕಾಗಲ್ಲ, ಅವ್ರಿಗೆ ಅಟ್ಲೀಸ್ಟ್ ಅವ್ರ ಫೋನ್ ಮೂಲಕ ವಿಡಿಯೋ ಮೂಲಕ ಅವ್ರು ನಮಗೆ ತೋರಿಸ್ಕೊಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಹೋದ್ರೆ ಒಳ್ಳೇದು ಅಂತ ಅಷ್ಟೇ. ಅವ್ರು ಬಿಟ್ರೆ ಇನ್ಯಾರಿದ್ದಾರೆ ಸರ್ ಮೈಂಡಲ್ಲಿ? ಅವ್ರು ಬಿಟ್ರೆ ಯಾರು ಇಲ್ಲ ಸರ್, ಅಂತ ಕ್ಯಾಂಡಿಡೇಟ್ ಯಾರು ಕಾಣಿಸ್ತಿಲ್ಲ. ಕ್ಯಾಂಡಿಡೇಟ್ ಯಾರು ಇಲ್ಲ. ಈಗ ಡಾಕ್ಟರ್ ಬ್ರೋ ಒಬ್ಬರೇ ಬರೋಕ್ಕಾಗಲ್ಲ, ಅವ್ರ ಜೊತೆಗೆ ಇನ್ಯಾರು ಒಂದಷ್ಟು ಜನ ಬೇಕಲ್ಲ? ಇದರಲ್ಲ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ಗಳು ಎಷ್ಟು ಜನ ಯಾರು ಇರ್ತಾರೆ, ಅವ್ರು ಯಾರು ಬಂದರೆ. ಈಗ ಡಾಕ್ಟರ್ ಬ್ರೋ ಬಿಗ್ ಬಾಸ್ಗೆ ಹೋದ್ರೆ ಏನು ಯೂಸ್ ಅಂತ ನಿಮ್ಮ? ಡಾಕ್ಟರ್ ಬಿಗ್ ಬಾಸ್ ಹೋದರೆ ಈಗ ಅಟ್ಲೀಸ್ಟ್ ಅದ್ರಲ್ಲಿ ಬರೋ ದುಡ್ಡಿಂದ ಅವ್ರು ಇನ್ನೂ ಸುಮಾರು ದೇಶಕ್ಕೆಲ್ಲ ಹೋಗಿ ಬೇರೆಯವ್ರಿಗೆ ಇನ್ನೂ ಸ್ವಲ್ಪ ತೋರಿಸೋ, ಏನಾದರೂ ಬೇರೆ ಥರ ತೋರಿಸೋ ಥರ ಇರುತ್ತೆ. ಆ ಥರ ಅಷ್ಟೇ. ನಿಮ್ಮ ಪ್ರಕಾರ ಫೈನಲಿ ಡಾಕ್ಟರ್ ಬ್ರೋ ಅಂದರೆ ಒಳ್ಳೇದು. ಡಾಕ್ಟರ್ ಬ್ರೋ. ಸೆಲೆಬ್ರಿಟೀಸ್ ತೆಗೆದು ಬಂದರೆ ಅವ್ರು ಆಟೋಮೆಟಿಕ್ ಆಗಿ ಪಾಪ್ಯುಲರ್ ಆಗ್ತಾರೆ. ಸೋಷಿಯಲ್ ಮೀಡಿಯಾವರು ಆದರೆ ಅವ್ರದ್ದು ಏನಿದೆಯೋ ಅವರು ಎಕ್ಸ್ಪ್ರೆಸ್ ಮಾಡಿ ಅಲ್ಲಿ ಜನಗಳಿಗೆ ಅವ್ರು ಏನು ಅನ್ನೋದು ತಿಳಿಸೋದಕ್ಕೆ, ನೆಕ್ಸ್ಟ್ ಅವ್ರು ಮಾಡೋದಕ್ಕೂ ಸಪೋರ್ಟ್ ಆಗುತ್ತೆ ಅವ್ರಿಗೆ. ಆಮೇಲೆ ಕೆಲವರು ಯಾರು ಇನ್ನೂ ಹೆಸರು ಆಗಿರಲ್ಲ, ಬಟ್ ಮಾಡ್ತಾ ಇರ್ತಾರೆ, ಒಳ್ಳೆ ಇದರಲ್ಲಿ ಇರುತ್ತೆ, ಬಟ್ ಅವ್ರಿಗೆ ಹೆಸರು ಆಗ್ತಿರಲ್ಲ, ಬಟ್ ಎಲ್ಲ ಮಾಡ್ತಾ ಇರ್ತಾರೆ, ಬಟ್ ಅವರು ರೂಢಿಗೆ ಬಂದಿರಲ್ಲ. ಬಿಗ್ ಬಾಸ್ ಏನು ಅಂತಂದರೆ ಒಂದು ದೊಡ್ಡ ಸ್ಟೇಜ್ ಅದು. ಅಲ್ಲಿಗೆ ಬಂದರೆ ಎಷ್ಟೋ ಜನ ಅಲ್ಲಿಗೆ ಬಂದವರು ಯಾರು ಪಾಪ್ಯುಲರ್ ಆಗಿಲ್ಲ ಅವರೆಲ್ಲ ಆಗಿದ್ದಾರೆ. ಜನಗಳಿಗೆ
ಜನಗಳಿಗೆ ಗುರುತಿಸಿದೆ. ಆ ಬಿಗ್ ಬಾಸ್ ಅನ್ನೋದು ಜನಗಳಿಗೆ ಗುರುತಿಸಿದೆ. ತುಂಬ ಜನ ಇದ್ದಾರೆ. ಈಗ 10 ಸೀಸನ್ಸ್ವರೆಗೂ ಸುಮಾರು ಜನ ಗೊತ್ತಿರಲಿಲ್ಲ, ಎಲ್ರಿಗೂ ಗೊತ್ತಿರಲಿಲ್ಲ. ಕೆಲವ್ರು ಫಿಲಮ್ ಆ್ಯಕ್ಟರ್ಸ್ ಎಲ್ಲ ಆಲ್ಮೋಸ್ಟ್ ಗೊತ್ತಿದ್ರು, ಕೆಲವ್ರಿಗೆ ಗೊತ್ತಿರಲಿಲ್ಲ. ಕೆಲವು ಸೋಷಿಯಲ್ ಮೀಡಿಯಾ ಆಗಲಿ, ಸೋಷಿಯಲ್ ವರ್ಕರ್ಸ್ ಮಾಡೋರಾಗಲಿ, ಆಮೇಲೆ ಕೆಲವು ಬೇರೆ ಆ್ಯಕ್ಟಿವಿಟೀಸ್ ಇರೋರೆಲ್ಲರೂ ಯಾರೂ ಅಷ್ಟೊಂದು ಜನಗಳಿಗೆ ಪರಿಚಯ ಇರಲಿಲ್ಲ. ಬಟ್ ಬಿಗ್ ಬಾಸ್ ಪರಿಚಯ ಮಾಡಿದೆ. ಅವರು ಏನು ಅನ್ನೋದು ತಿಳಿಸಿದೆ ಆ ಟೈಮಲ್ಲಿ. ಅದೇನು ಅವ್ರು 100 ಡೇಸ್ ಅವ್ರಿಗೆ ಕೊಟ್ಟಿರ್ತಾರೋ, ಸ್ಟಾರ್ಟಿಂಗು ಫಸ್ಟ್ 10 ಡೇಸಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಅವ್ರೇನು ಅವ್ರ ಪರ್ಸ್ನಲ್ ಏನು ಅನ್ನೋದು ಎಲ್ಲ ಗೊತ್ತಾಗಿದೆ. ಬಟ್ ಅವಾಗ ಜನ ಯಾರನ್ನು ಗುರುತಿಸ್ಬೋದು ಅನ್ನೋದು ಜಡ್ಜ್ ಮಾಡೋಷ್ಟು ಕೇಪಬಲ್ ಇರುತ್ತೆ. ಯಾಕೆಂದರೆ ವೋಟಿಂಗ್ ಇರುತ್ತೆ. ಆ ವೋಟಿಂಗಲ್ಲಿ ಅವರು ದೇ ಕ್ಯಾನ್ ಜನ ಸೆಲೆಕ್ಟ್ ಮಾಡ್ಬೋದು ಅವರು. ಸರ್, ಕೆಲವ್ರು ಹೇಳ್ತಿದ್ದಾರೆ, ಈಗ ಎಷ್ಟೋ ಇಂಟರ್ವ್ಯೂ ಮಾಡ್ಕೊಂಡು ಬಂದೆ ಸುಮಾರು ಜನನ, ಕೆಲವ್ರು ಹೇಳ್ತಿದ್ದಾರೆ ಡಾಕ್ಟರ್ ಬ್ರೋ ಅನ್ನೋ ಒಂದು ಹುಡುಗ ಇದ್ದಾರೆ, ಅವ್ರು ಬರಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಸರ್, ಬರಲಿ ಸರ್. ಸರ್, ನಿಮ್ಮ ಪ್ರಕಾರ ಈಗ ಬಿಗ್ ಬಾಸ್ ಸೀಸನ್ 11 ಬರ್ತಾ ಇದೆ, ಹತ್ತಿರದಲ್ಲಿ ಬರ್ತಾ ಇದೆ. ನಿಮ್ಮ ಪ್ರಕಾರ ಕಂಟೆಸ್ಟೆಂಟ್ಸ್ಗಳು ಯಾರು ಬರಬೇಕಲ್ಲಿ? ಡಾಕ್ಟರ್ ಬ್ರೋ ಬಂದರೆ ಒಳ್ಳೇದು ಸರ್. ಯಾಕೆ ಸರ್? ಮುಂದೆ ಅವರಿಗೂ ಅಮೌಂಟ್ ಯೂಸ್ ಆಗುತ್ತೆ, ಬೇರೆ ದೇಶಗಳನ್ನ ಸುತ್ತಾಡೋದಕ್ಕೆ ಇನ್ನಷ್ಟು ಯೂಸ್ ಆಗುತ್ತೆ. ಆದ್ದರಿಂದ ಏನಕ್ಕೆ ಅವ್ರ ಮೇಲೆ ಅಷ್ಟು ಒಲವು ಅಂತ? ಇವಾಗ ಬೇರೆ ಕಡೆ ನಾವು ಹೋಗಿ ನೋಡದೇ ಇರುವಂಥ ಪ್ಲೇಸ್ನ ಅವ್ರ ಕಡೆಯಿಂದ ಆದರೂ ವೀಡಿಯೋದಲ್ಲಾದರೂ ನೋಡ್ಕೊಂಡು ತಿಳ್ಕೊತಾ ಇದೀವಿ. ಅದರಿಂದ ಅಂದ್ರೆ ಬೇರೆ ದೇಶಗಳಿಗೆ ನಾವು ಹೋಗೋದ್ ಬದಲು ಅವ್ರು ತೋರಿಸ್ತಿದ್ದಾರೆ. ಹೌದು, ಇವಾಗ ನಮ್ಮದು ಅಷ್ಟೊಂದು ಫೈನಾನ್ಷಿಯಲಿ ಇರಲ್ಲ. ಇವಾಗ ಅದ್ರ ಬದಲು ಫೋನಲ್ಲೇ ನೋಡ್ಕೋಬೋದು. ಒಳ್ಳೆ ಕಂಟೆಂಟಿಂದ ಕನ್ನಡದಲ್ಲಿ ಅದನ್ನು ತಿಳಿಸಿ ಕೊಡ್ತಿದ್ದಾರಲ್ಲ, ಅದರಿಂದ ನಮ್ಗೆ ಇಷ್ಟ ಆಗ್ತಾ ಇದ್ದಾರೆ. ಒಂದು ಚಿಕ್ಕ ಹುಡುಗ ಇಷ್ಟೇ. ಹಾಂ, ಹೌದು. ನಮ್ಮ ಏಜ್ ಅವರು, ನಮ್ಗಿನ್ನ 1-2 ವರ್ಷ ದೊಡ್ಡವ್ರು ಇರ್ಬೋದು. ಆದ್ದರಿಂದ ಒಲವು ಜಾಸ್ತಿ ಅಷ್ಟೆ. ಡಾಕ್ಟರ್ ಬ್ರೋಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು ಅಷ್ಟೇ.